ನಾನು ಮನೆಗೆ ಬರಲ್ಲ ಅಂದ್ರೆ ಎದಕ್ಕೆ ಕರ್ಕೊಂಬಂದಿರಿ ನೀವು? ಸುಮ್ಮನೆ ನಿಂತ್ಕೊಂಡು ಚಲೋ ಆತೀಗ. ಇಲ್ಲಾಂದ್ರೆ ಮತ್ತೆ ನನ್ನ ಕೈ ಮಾತಾಡ್ತೋತ ನೋಡಿ, ಬಾಯಿ ಮಾತಾಡಂಗಿಲ್ಲ. ಮಮ್ಮಿ ಮಮ್ಮಿಯ ಹಾಂ ಬಂದೇನವ? ಎಲ್ಲೋಗಿದ್ರ ಬೆಳಗ್ಗೆ ಎದ್ದು? ಎಲ್ಲೂ ಇಲ್ರಿ ಅತ್ತಿಯಾರ. ಮತ್ತೆಲ್ಲೋಗಿದ್ದೆ? ಊರ ಮಂದೆಲ್ಲ ಓಣೆ ಮಂದೆಲ್ಲ ನಮ್ಗೆ ಕೇಳ್ಕೊಂಡು ಆಡತ್ತಾರ. ಹಾಂ ನಾನು ಹಾಡ್ಕೊಳ್ಳೋ ರೀತಿ ಮಾಡಿಟ್ಟಿಲ್ಲ ಇವತ್ತು ಬೆಳಗ್ಗೆನೆ. ಇಲ್ರಿ ಅತ್ತಿಯಾರ, ಹಂಗೆ ಸ್ವಲ್ಪ ಅಪ್ಪ ಅಮ್ಮನ ನೋಡಂಗಾಗಿತ್ರಿ, ಅದಕ್ಕೆ ಹೋಗ್ಬೇಕನ್ನಿಸ್ತ್ರಿ. ಹೋದೆ ರೀ ಅತ್ತಿಯಾರ. ಹಾಂ ನಿಮ್ಮ ಅಪ್ಪನ ನಿಮ್ಮ ನೋಡಂಗಾಗ್ತದ. ನಮ್ಗೆ ಎಲ್ಲಾದ್ರೂ ಕೇಳೋದು ಹೊಂಟ್ಬಿಡ್ತೀನಿ. ಗಂಡಗೆ ಹೇಳಂಗಿಲ್ಲ, ಮಾವು ಹೇಳಂಗಿಲ್ಲ, ಅತ್ತಿಗೆ ಹೇಳಂಗಿಲ್ಲ. ನೀನು ಇಷ್ಟ ಬಂದಾಗ ಮಾಡಕ್ಕಿದೆಯಾ? ನಿಮ್ಮ ಅವ್ರ ಮನೆ ಅನ್ಕೊಂಬಿಟ್ಟಿನ? ಇಲ್ರಿ ಅತ್ತೆ, ಇನ್ನೊಂದ್ಸತಿ ಹಿಂಗೆ ಮಾಡೋದಿಲ್ರಿ, ಕ್ಷಮಿಸ್ಬಿಡ್ರಲ್ಲ. ನಿನಗೇನಾಗೈತ್ಲ? ಫಸ್ಟ್ ಅವ್ರವ್ಗ ಫೋನ್ ಹಚ್ಚಿ ಕರ್ಸ, ಮಕ್ಕ ನೋಡ್ಕೊಂಡು ನಿಂತಿಯಲ್ಲ ನೀನು. ಯಾಕೆ ಮಾತು ಕೇಳ್ಕೊಂಡು? ಹ್ಞೂ ಈಗ ಫೋನ್ ಹಚ್ತೀನಿ. ಬ್ಯಾಡ್ರಿ ಅತ್ತಿರ, ಬ್ಯಾಡ್ರಿ, ಫೋನ್ ಮಾಡಬೇಡ್ರಿ. ಇನ್ನೊಂದ್ಸತಿ ನಾ ಹಿಂಗೆ ಮಾಡೋದಿಲ್ರಿ ಅತ್ತಿ. ನಿಮ್ಮ ಕಾಲು ಹಿಡಿತೀನ್ರಿ ಅತ್ತಿ. ಇನ್ನೊಂದ್ಸತಿ ಹಿಂಗೆ ಮಾಡೋದಿಲ್ರಿ ಅತ್ತಿ. ನಿಮ್ಗೆ ಹೇಳಾರ್ದು ಎಲ್ಲಿ ಹೋಗೋದಿಲ್ರಿ ಅತ್ತಿ. ಬ್ಯಾಡ್ರಿ ಅತ್ತಿ. ಇವತ್ತು ಹಪ್ಪ ಅವ್ವ ಅಂತ ಹೋಗಿದ್ವಿ, ನಾಳೆ ಇನ್ನೇನಂತ ಹೇಳ್ಕೊಂಡು ಹೋದ್ರೆ ನೀನು ಹಂಗೆ ಒಳಗೆ ಕರ್ಕೊಂಡ್ಬಿಡೋಣ ನಾವು. ಇವತ್ತು ನಮ್ಮ ಮನೆಯಾದಿ ಪ್ರಶ್ನೆ ಬಂದೈತಿ ಇವತ್ತು. ನಾಳೆ ಇಲ್ರಿ ಅತ್ತಿ, ನಿಮ್ಗೆ ಹೇಳಾರ್ದು ಹೋಗೋದಿಲ್ರಿ. ನನ್ನ ಕ್ಷಮಿಸ್ಬಿಡ್ರಿ ಅತ್ತಿ. ಇನ್ನೊಂದ್ಸತಿ ತಪ್ಪು ಮಾಡೋದಿಲ್ರಿ ಅತ್ತಿ. ಏನು ನಾ ಏನು ಹಿಂಗೆ ಮಾತಾಡ್ತೀನಿ ಅಂತ ಅನ್ಕೊಂಡಿರಿ ನೀವು? ಅತ್ತಿಯಾರ ನನ್ನ ಹತ್ರ ಭಾಳ ಹುಷಾರಿರಿ ನೀವು. ಇದ ಬೇಯವ್ವ, ನಾ ಹೇಳಿದೆ ನೀನು ಪಡ್ಕೊಂಡು ಹಾಕಿ ಸರಿ ಇಲ್ಲ ಅಂತೇಳಿ ಮದುವೆ ಮಾಡ್ಕೋಬೇಕಂದ್ರೆ ನೀ ಮಾಡಿ ನೋಡಿ ತಂದಿಟ್ಟು ನಿನ್ಗ ಹೊಡ್ಯಾಕತ್ತಳಕಿ. ಒಂದ ಸಲ ಮುಟ್ರ ಕತಿ ಏನಕ್ಕಿತ್ತು ನೋಡ್ರಿ. ನೆಕ್ಸ್ಟ್ ಇವಳಾಕಿ ನಾಡಕತ್ತಳ ಉಚ್ಕಿ ಚಿಡಿತೇನ ಹೊರಗೆ ಹೋಗಿ ಬಂದ ತಕ್ಷಣ. ಏನು ತಲೆಗಿಲಿ ಕೆಟ್ಟೈತೆ ನಿನಗ? ಊರಿ ಅತ್ತಿ ಹುಚ್ಚಿಡ್ದದ. ಯಾಕೆ ಕಾಣವಲ್ ತೆಗಿತ್ ನಿಮ್ಗ? ಏನ ಈಕಿ ಹಿಂಗ ಮಾತಾಡಕತ್ತಳ? ಮೊದ್ಲು ಇವ್ರವ್ಗ ಇರಪ್ಪಗ ಫೋನ್ ಹಚ್ರಿ ಅತ್ತಿ, ಹಚ್ರಿ ಮೊದ್ಲು. ಯಾಕಂದ್ರ ನಾನು ನಮ್ಮ ಅಪ್ಪನ ಮನೆಗ ರಾಣಿ ಹಂಗಿದ್ದೆ. ಇಲ್ಲಿ ನೋಡ್ರಿ, ಈ ಮನೆಗೆ ಬಂದಾಗಿಂದ ಸುಟ್ಟು ಬದ್ನಿಕಾಯಿ ಆದಂಗಾಗಿನಿ. ಏನ ನಮ್ಮ ಮನೆಗೆ ಬಂದು ಸುಟ್ಟು ಬದ್ನಿಕಾಯಿ ಆದಂಗಾಗ್ಯಾನ? ನಿಮ್ಮ ಅಪ್ಪನ ಮನೆಗೆ ಹೆಂಗಿದ್ದೆ ಅಂತ ಗೊತ್ತಾನ? ಗೊತ್ತೈತಲ್ರಿ, ನಮ್ಮ ಅಪ್ಪನ ಮನೆಯ ರಾಣಿನ ಇದ್ದೆ. ಈ ಮನೆಗೆ ಬಂದಾಗಿಂದ ನನಗೆ ಹಿಂಗೆ ಆಗಿರೋದು ನೋಡ್ರಿ. ಫಸ್ಟ್ ನಮ್ಮ ಅಪ್ಪಗ ನಮ್ಮ ಅವ್ವಗ ಫೋನ್ ಹಚ್ರಿ. ಬ್ಯಾಗ್ ತೊಗೊಂಡು ರೈಟ್ ಹೇಳ್ತಾ ಇರ್ತೀನಿ. ಈ ಮನೆ ನನಗೆ ಬೇಡ, ಈ ಮನೆ ಋಣ ಇವತ್ತಿಗೆ ಮುಗೀತು. ಏನ್ಲ ತಲೆಗಿಲಿ ಕೆಟ್ಟಕ್ಕೆ ಮಾತಾಡಕತ್ತಳಕಿ? ಪೂರ್ತಿ ತಲೆನೇ ಕೆಟ್ಟಂಗಾಗತ್ತಲ್ಲ, ಸೀದಾನೇ ಇದ್ದಂಗಿಲ್ಲ. ಇವ್ರದ್ದು ಕೇಳ್ಕೊಂಡು ನೀನು ನಿಂತ್ಕೊಂಡಿಯಲ್ಲ, ನಿನಗೇನು ತಲೆಗೆಟ್ಟೈತನ? ಏನು ನಿಂದು ಕೆಡಿಸ್ಬಿಟ್ಲ ತಲೆನ? ಹ್ಞೂನ್ರಿ ಅತ್ತಿ, ಅವ ನನ್ನ ಗಂಡ ಅದನಲ್ಲ, ಅದಕ್ಕೆ ಅವ್ನ ತಲೆನ ಬಿಟ್ಟು ಕೆಡ್ಸೋದು ನಿಮ್ಮ ತಲೆ ಕೆಡ್ಸಕ್ಕಿತ್ತೇನ? ನಾನು ಅಷ್ಟ ತಿಂದ ಕೇಳ್ತಾ ಇದೀನಿ. ಏನು ಅನ್ಕೊಂಡ್ಬಿಡಿದ್ಯಾ ನಿಮ್ಮ ಮನೆಯವ್ರನ್ನ ನನ್ನನ್ನ? ಈ ಪುಷ್ಪಕ್ಕಂದ್ರ ಇಡೀ ಊರ ನಡಕತ್ತಿ. ನನ್ನ ಸೊಸಿ ನಡ್ಕತ್ತಿಲ್ಲ ಈ ಮನ್ಯಾಗ ಅಂದ್ರ ಹೊರಗೆ ಹೋಗಿ ಎಷ್ಟು ಕಲ್ತ್ಕೊಂಡ್ಬಂದಿ ಅಂತ ನೀನು. ದುರ್ಸರಿ ಫಸ್ಟ್ ಹತ್ತಿರಿ ಎದು ಕುಡಿತೀರಿ ನನಂಗ? ತಾವು ಮಾಡ್ಕೊಂಡಿರೋ ಬಂದಿರೋ ಕೆಲಸಕ್ಕೆ ಆರತಿ ತೊಳಕ ಕರ್ಕೋಬೇಕಾಗಿತ್ತೇನ? ನಮ್ಮನೆ ಸಂಸ್ಕೃತಿ ಹಂಗಿಲ್ಲಮ್ಮ. ಏನೇನೋ ಮಾಡ್ಕೊಂಡು ಬಂದವರು ಒಳಗೆ ಕರ್ಕೊಂಡು ಆರತಿ ಎತ್ತಿ ಒಳಗೆ ಕರ್ಕೊಳ್ಳೋ ಪರಿಸ್ಥಿತಿ ನಮ್ಗೆ ಇನ್ನೂ ಬಂದಿಲ್ಲ, ಬರೋದು ಬೇಡ. ನಾ ಎಲ್ಲೆಲ್ಲ ಹೋಗಿ ಬಂದಿಲ್ರಿ ಅತ್ತಿ. ಅಪ್ಪ ಅವನ ಮನೆಗೆ ಹೋಗ್ಬೇಕಂತ ವಿಚಾರ ಮಾಡ್ಕೊಂಡು ಹೊಂಟಿದ್ದೆ. ಹೋಗೋದ ಕರೆ ಆತಂದ್ರ ಹೇಳೋಬೇಕಾಗಿತ್ತು ನನಗ. ಇಲ್ರಿ ಅತ್ತಿ, ನೀವು ಕಳಿಸ್ತಿರಲ್ಲ ಅಂತ ನಾ ಅದಕ್ಕೆ ಹೇಳಿಲ್ರಿ. ಅದೇ ಕಳ್ಸೋದಿಲ್ಲ ನಾ ಕೇಳಿದ್ರೆ? ಇವು ಮಾತು ನಿನ್ನವಲ್ಲ, ನನಗೆ ಗೊತ್ತಾಗ್ಲೇ ನೀ ಬಂದಾಗ್ಲೇನ. ಯಾರು ಹೇಳ್ಕೊಟ್ಟಿದ್ದ? ಕರೆಕ್ಟಾಗಿ ಬಾಯಿ ಬಿಟ್ಟು ಸರಿ ಹೋತು, ಇಲ್ಲಾಂದ್ರೆ ನೀನು ಗ್ರಾಚಾರ ಬಿಟ್ಟು ಹೋಗತ್ತಿ. ಈಗ ಹತ್ತಿರಿ ಅದಾದಳಲ್ರಿ ಸುಸ್ಮಿತಾ ಮತ್ತು ರೇವತಿ, ಹಿಂಗೆ ಪುಷ್ಪಕ್ಕ ಭಾಳ ಜೋರದಳ, ಹಿಂಗೆಲ್ಲ ಮಾತಾಡ್ಬೇಕಂದ್ರಿ, ಅದಕ್ಕೆ ನಾ ಹಿಂಗೆ ಮಾತಾಡಿದ್ರಿ ಅತ್ತಿ. ಅಲ್ಲ ಬಿಟ್ರ್ಯಾರ ಅನ್ಕೊಂಡೆ ನೀ ಬಂದು ಮಾತಾಡ್ದಾಗ್ಲೇನೆ ಇವು ಮಾತು ನಿನವಲ್ಲ, ಇವು ಬೇರೆಯರ ಬರಾಕತ್ತವ ಮಾತಂತೇಳಿ. ಬಿಟ್ರೆ ಇಷ್ಟೆಲ್ಲ ಮಾಡ್ಯಾರ, ನಮ್ಮ ಮನೆ ವಿಷಯಕ್ಕೆಲ್ಲ ಬರಾಕತ್ತಿದ್ರ, ಈ ಪುಷ್ಪಕ್ಕನ ಎದುರಾಕೊಳ್ಳೋ ಲೆವೆಲಿಗೆ ಬರಾಕತ್ತಿದ್ರ. ಬರ್ಲಿ, ಬಿಟ್ಟಿರ್ತೀವತ್ತೆಲ್ಲ ಐತಿ ಇವತ್ತು ಹಬ್ಬ ಅವ್ರಿಗೆ. ಮೊದಲು ನೀವು ಒಳಗೆ ನಡಿ, ಆಮೇಲೆ ಸುಷ್ಮಿತನ ರೇವತಿನ ವಿಚಾರಿಸ್ಕೊಂಡ್ ಬಂದ್ಮೇಲೆ ನಿನ್ನ ವಿಚಾರಿಸ್ಕೊಂತೀನಿ. ಸರಿಯಾಗಿ ವಿಚಾರಿಸ್ಕೊಂತೀನಿ. ತಪ್ಪತ್ರ ಎತ್ತಿ ಇನ್ನೊಂದ್ಸತಿ ಮಾಡಂಗಿಲ್ರಿ ಅತ್ತಿನ. ಇನ್ನೊಂದ್ಸತಿ ಯಾರ್ದೋ ಮಾತು ಕೇಳೋಂಗಿಲ್ರಿ ಅತ್ತಿನ. ಹಿಂಗೆ ನಡ್ಕೋದಿಲ್ರಿ ಅತ್ತಿನ. ನಾನು ಕ್ಷಮಿಸ್ಬಿಡ್ರಿ ಅತ್ತಿ. ಯವ್ವ ಈಕಿ ಮಾತು ಕೇಳಬೇಡ, ಈಕಿ ಅಷ್ಟು ಸುಲಭ ಇಲ್ಲ, ನನಗೆ ಗೊತ್ತೈತಿ. ಮತ್ತೆ ಈಕಿ ಮಾತಿಗೆ ನೀ ಮರಳ ಆಗ್ಬೇಡ.
ನಾ ಹೀಗಾಳಾಕತ್ತೀನಿ ನೋಡು. ಫಸ್ಟ್ ಐಕಿ ನಾ ಮನೆಯಿಂದ ಹೊರಗಾಕ. ಇವತ್ತ ನೀನು ಹೊಡೆದಾಳ, ಅದಕ್ಕಿಂತ ಸಾಕ್ಷಿ ಬೇಕೇನ? ಇವತ್ತು ಇಬ್ಬರು ಮಾತು ಕೇಳ್ಬಿಡಂದ, ಇನ್ನು ಮತ್ತೆ ನಾಳೆ ಇನ್ನೊಂದು 4 ಮಂದಿ ಕೇಳ್ಬಿಡ್ತಾಳೆ ಇಕ್ಕಿ. ಬರೀ ಇಂಥವು ಮಾಡೋಕ್ಕೆ ಅಲ್ಲ ಅಂದ್ರೆ ನಮ್ಮ ಮುಂದೆ ಜೀವನ ಹೆಂಗೆ ಹೇಳ, ನಮ್ಮ ಮನೆ ಮರದಿ ಹೇಳ. ಹಾಂ ತಡ್ಲ ಒಂದು ಸ್ವಲ್ಪ ಎದಕ್ಕೆ ಅವಸರ ಮಾಡಕತ್ತಿ? ಮಾತಾಡತ್ತೀನಿ ಇಲ್ಲ ನಾನು. ಯಾಕೆ ಹಂಗೆ ಅವಸರ ಮಾಡ್ತಿಲ್ಲ ಅದಕ್ಕೆ? ಈಕಿ ಮಾತು ಕೇಳ್ಬೇಡ್ಬೇ, ನೀನು ಏನಾದರೂ ಈಕಿ ಮಾತು ಕೇಳ್ಬೇಡ, ಅಷ್ಟೇ ಹೇಳ್ತೀನಿ ನೋಡು. ನೋಡ್ಲಾ, ತಕ್ಕಡಿ ಸರಿಯಾಗಿದ್ರ ವ್ಯಾಪಾರ, ಗಂಡ ಹೆಂಡತಿ ಸರಿಯಾಗಿದ್ರೆ ಸಂಸಾರ. ಗಾದೆ ಮಾತು ಕೇಳಿಲ್ಲ. ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕು. ಹಂಗ ಹಾಕಿ ದುಡುಕಿದ್ಲಂತ ನಾವು ದುಡುಕೋದಲ್ಲ. ನಾವು ದೊಡ್ಡವರದೀವಿ, ವಿಚಾರ ಮಾಡ್ತೀವಿ ಅದ್ರ ಬಗ್ಗೆ. ನೀ ಭಾಳ ಇದು ಮಾಡಕ್ಕೆ ಹೋಗ್ಬೇಡ. ಮತ್ತಾಕಿ ಹೊಡೆಯೋದು ಬಡಿಯೋದು ಏನು ಮಾಡಕ್ಕೆ ಹೋಗ್ಬೇಡ. ನಾ ಮಾತಾಡ್ತೀನಿ. ಫಸ್ಟ್ ಸುಷ್ಮಿತನ ರೇವತನ ವಿಚಾರಿಸ್ಕೊಂಡ್ ಬಂದ್ಮೇಲೆ ಈಕೆ ಹತ್ರ ನಾ ಮಾತಾಡ್ತೀನಿ. ಅಲ್ಲಿವರೆಗೂ ನೀ ಸುಮ್ಮನೆ ಇರ್ತೀನಿ. ನಡೀವ, ನೀ ಒಳಗೆ ನಡಿ, ನಾ ಆಮೇಲೆ ಮಾತಾಡ್ತೀನಿ ಬಂದು. ಸರಿ ರೀ ಅತ್ತಿ. ಯವ್ವ, ನೀ ಆಕಿನ ಹೊರಗೆ ಹಾಕ್ತಿದ್ರೆ ಆಕಿನ ಮತ್ತೆ ಒಳಗೆ ಕರ್ಕೊಂಡು ಎಲ್ವಿ? ನೀನು ಬೂದಿಗಿದೆ ಐತಿಲ್ಲ ನಿನಗೆ? ನೋಡ್ಲಾ, ಸುಮ್ಕಿರ. ಇವು ಹಾಕಿ ಮಾತಲ್ಲ, ಆಕಿ ನಡವಳಿಕೆ ಅಲ್ಲ. ನನಗೆ ಗೊತ್ತೈತಿ. ಆ ಬಿತ್ರ್ಯಾರ ಅಂತ ಹೇಳಿದ್ನಿಲ್ಲ, ಮತ್ತೆ ಯದಾ ಸುದ್ದಿನೇ ಹೇಳ್ತಬೇಡ. ಇಲ್ಲ ನಮ್ಮ ಮಗನ ಚಪ್ಪಲ್ ಹರಿತು ನೋಡಿ, ಹೇಳ್ತೀನಿ ಈಗ ನಾನು. ಒಳ್ಳ ಮಳ ಒಂದ ಸುದ್ದಿನೇ 20 ಸತಿ ಹೇಳ್ಬೇಕು ನಿನಗಂದ್ರೆ ಮತ್ತೆ ಅದನ್ನ ಕೇಳ್ತಿಲ್ಲಲ್ಲ. ಹಾಂ, ಯಾಕ ಕಿತ್ಲೇನ ಕಾಲನ ಚಪ್ಪಲ್ ಹರಿತು ಮಗನ. ಬರೇ ಅದ ಸುದ್ದಿ ಎತ್ತಿದೆ ಅಂದ್ರೆ ಕಿನ್ಕಾಳಸು ಅಂತಂದು ಸೊಸಿ ತದಕ್ಕೆ ನಾ ವಿಚಾರ ಮಾಡ್ತೀನಿ ಅದನ್ನ. ಯಾಕಲ ಬಾಯ್ ತೆಗ್ದಿ? ಯಾಕ ಏನಷ್ಟು ಮಾಡಾಕತ್ತೀನಿ? ಆಗ್ಲೇ ಅತ್ತಿ ಸೊಸಿ ಒಂದಾಗ್ಬಿಟ್ರು ನೋಡ. ಸೊಸಿ ಬಂದ ತಕ್ಷಣ ಅಂತ ವಿಚಾರ ಮಾಡಾತೀನಿ. ಹೋಗೋಗಿ ಸಾಕು ಸುಮ್ಮ ಹೊಲ್ದಾಗ ಹೋಗು. ನಿಮ್ಮ ಅಪ್ಪಗೆ ನೋಡು, ಬರೀ ಇಂಥವು ಮಾಡಬೇಡ. ಸರಿ ತಗೋಬೇ, ಹೋಗ್ತೀನಿ. ಆ ಸುಷ್ಮಿತನ ರೇವತ್ರಿ ಇಬ್ರು ಬಿತ್ರಿಯರ್ನ ವಿಚಾರಿಸ್ಕೊಂಡ್ ಬರ್ತೀನಿ. ಬರ್ರಿ, ಮಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ.